ನಮ್ಮ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ಇವತ್ತು ದಿನ 9. ಯಾವತ್ತಾದರೂ ನೀವೆಲ್ಲ ಇಲ್ಲ ನನ್ನನ್ನು ಸೇರಿ ನಾವೆಲ್ಲ ಯೋಚನೆ ಮಾಡಿದೀವ? ನಮ್ಮ ಫ್ಯೂಚರ್ ಬಗ್ಗೆ ನಮ್ಮ ಮೈಂಡಲ್ಲಿ ಏನೇನು ಆಸೆ ಇದೆ, ಏನೇನು ಕನಸುಗಳನ್ನ ಕಟ್ಕೊಂಡಿದ್ದೀವಿ, ಅದಕ್ಕೆ ನಾವು ಕರೆಕ್ಟಾಗಿರೋ ಪ್ರಯತ್ನ ಮಾಡ್ತಿದ್ದೀವ, ಸರಿಯಾಗಿರೋ ದಾರಿಲಿ ಇದೀವ, ಇಲ್ಲ ಶುರು ಕೂಡ ಮಾಡಿಲ್ವಾ? ಏನು ನಮ್ಮ ಫ್ಯೂಚರ್, ನಮ್ಮ ಮೈಂಡಲ್ಲಿ ನಮ್ಮ ಫ್ಯೂಚರ್ ಬಗ್ಗೆ ಏನೇನು ಪ್ಲ್ಯಾನ್ ಇದೆ ಅಂತ ಯಾವ ಥರ ತಿಳ್ಕೊಳ್ಳೋಕೆ ಟ್ರೈ ಮಾಡಿದ್ದೀರಾ? ತಿಳ್ಕೊಳ್ಳೋಕೆ ಟ್ರೈ ಮಾಡಿಲ್ಲ ಅಂದರೆ ಈ ವಿಡಿಯೋ ನಿಮಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಾನು ಒಂದು ಸ್ವಲ್ಪ ದಿನ ಅಂದಾಜು ಒಂದೂವರೆ ತಿಂಗಳಿಗೆ ಮುಂಚೆ, ಇಲ್ಲ ಮೋಸ್ಟ್ಲಿ 2 ತಿಂಗಳು ಆಗಿರ್ಬೋದು, ಮುಂಚೆ ಒಂದು ಕಡೆ ಒಂದು ಆರ್ಟಿಕಲ್ ಓದಿದ್ದೆ. ಅದು ಏನಂದರೆ, ನಾವು ಯಾವತ್ತಾದರೂ ನಮ್ಮ 10 ವರ್ಷ ಆದಮೇಲೆ ನಾವು ಏನೇನು ಆಗಬೇಕು ಅಂತ ನಮ್ಮ ಮನಸ್ಸಲ್ಲಿ ಆಸೆ ಇದೆ, ಇಲ್ಲ ಮೈಂಡಲ್ಲಿದೆ, ಅದಕ್ಕೆ ನಾವು ಸರಿಯಾದ ದಾರಿನಲ್ಲಿ ಇದ್ದೀವಾ ಇಲ್ವಾ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಅದು. ನಾನು ಅದನ್ನು ಮಾಡಿದೆ. ಅದನ್ನು ಮಾಡಿದ್ಮೇಲೆ ತುಂಬ ವಿಷಯ ನಾನು ಬದಲಾಯಿಸ್ಕೊಂಡೆ. ಸೊ ಅದನ್ನು ಯಾಕೆ ಈ ಜರ್ನಿನಲ್ಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬಾರ್ದು ಅಂತ ಈ ವಿಡಿಯೋ. ಸೊ ಇದರಲ್ಲಿ ಒಂದು ರಿಕ್ವೆಸ್ಟ್, ನೀವು ಇದನ್ನು ನಂಬ್ತಿರೋ ನಂಬಲ್ವೋ, ನನಗೋಸ್ಕರ ನಿಮ್ಮ 1 ನಿಮಿಷ ನಾನು ಹೇಳಿದ್ದನ್ನು ಮಾಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಎಕ್ಸ್ಪೆರಿಮೆಂಟ್ನ ಪವರ್ ಇಲ್ಲ ವ್ಯಾಲ್ಯೂ ಏನಿದೆ ಅಂತ. ದಯವಿಟ್ಟು ಇನ್ನು ನೆಕ್ಸ್ಟ್ ಒಂದು 60 ಸೆಕೆಂಡ್ ಅಂದರೆ 1 ನಿಮಿಷಕ್ಕೆ ನೀವು ಎಲ್ಲರ ಕಣ್ಗಳನ್ನ ಮುಚ್ಚಿದ್ದೀರ ಅಂದ್ಕೊಂಡಿದ್ದೀನಿ. ಇನ್ನೊಂದು 2 ಸೆಕೆಂಡು ಯಾರಾದರೂ ನಂಬದೇ ಇರೋರಿಗೆ ಇದನ್ನು ಹೇಳೋಣ. ದಯವಿಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ಇನ್ನೊಂದು 60 ಸೆಕೆಂಡ್ ನಿಮ್ಮ ಕಣ್ಣನ್ನ ಮುಚ್ಚಿ. ಇವಾಗ ಮೈಂಡಲ್ಲಿ ತುಂಬ ಕಾಮಾಗಿರಿ. ನೆಕ್ಸ್ಟ್ 10 ವರ್ಷ ಆದಮೇಲೆ ನಿಮಗೆ ಏನೇನು ನಿಮ್ಮ ಜೀವನದಲ್ಲಿ ಬೇಕು ಅನ್ನೋ ಆಸೆ ಇದೆಯೋ ಅದೆಲ್ಲ ನೆನೆಸ್ಕೊಳ್ಳಿ. ದುಡ್ಡಿರ್ಬೋದು, ಇಲ್ಲ ನೀವು ಸೇರಿಸ್ತಿರೋ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರ್ಬೋದು, ನಿಮ್ಮ ಆರೋಗ್ಯ ಇಲ್ಲ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಆಗಿರ್ಬೋದು, ನಿಮ್ಮ ಮಕ್ಕಳ ಭವಿಷ್ಯ ಆಗಿರ್ಬೋದು, ಇಲ್ಲ ನೀವು ಕಟ್ಟಬೇಕಾಗಿರೋ ಮನೆ ಆಗಿರ್ಬೋದು, ಇಲ್ಲ ನೀವು ಆಸೆ ಪಡುವಂಥ ನಿಮ್ಮ ಕಾರ್ ಆಗಿರ್ಬೋದು, ಇಲ್ಲ ನೆಮ್ಮದಿಯಾದಂಥ ಜೀವನ ಆಗಿರ್ಬೋದು. ಇದು ಒಬ್ಬೊಬ್ಬರು ಒಂದೊಂದು ಥರ ಇದೆ. ನೆಕ್ಸ್ಟ್ 10 ಸೆಕೆಂಡ್ ನಾನು ಸೈಲೆಂಟಾಗಿರ್ತೀನಿ. ನಿಮ್ಮ ಮೈಂಡಲ್ಲಿ ಏನೇನು ನಿಮ್ಮ ಮೈಂಡಿಗೆ ಫಸ್ಟ್ ಬರುತ್ತೆ, 10 ವರ್ಷ ಆದಮೇಲೆ ನನ್ನ ಹತ್ರ ಏನಿರಬೇಕು, ಯಾವ ಗುರಿ ಮುಟ್ಟಬೇಕು ಅನ್ನೋದನ್ನು ನೆನೆಸ್ಕೊಳ್ಳಿ. ಈಗ 10 ಸೆಕೆಂಡ್ ಟೈಮ್ ಶುರು. ನೀವೆಲ್ಲರೂ ಅದನ್ನು ನೆನೆಸ್ಕೊಂಡಿದ್ದೀರಾ ಅನ್ಕೋತೀನಿ. ಇವಾಗ ನೆನೆಸ್ಕೊಂಡಿದ್ದೇ ಆದರೆ ದಯವಿಟ್ಟು ನಿಮ್ಮ ಕಣ್ಣನ್ನು ತೆರೀರಿ. ಈಗ ನಿಮಗೊಂದು ಐಡಿಯಾ ಬಂದಿರುತ್ತೆ. ಓಕೆ, ಲೆಟ್ಸ್ ಸೇ ನಂದೊಂದು 2-3 ಎಕ್ಸಾಂಪಲ್ ಕೊಡ್ತೇನೆ. ತುಂಬ ಫಿಟ್ ಆಗಿರಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿತ್ತು 10 ವರ್ಷ ಆದಮೇಲೂ ಕೂಡ. 2ನೇದು ನಮಗಿರುತ್ತಲ್ವ, ಒಂದಿಷ್ಟು ದುಡ್ಡು ಸೇರಿಸ್ಬೇಕು, ಅಷ್ಟು ಸೇರಿಸ್ಬೇಕು, ಒಬ್ಬೊಬ್ಬರು ಒಂದೊಂದು ಐಡಿಯಾ ಇರುತ್ತೆ. ನನಗೂ ಆ ಥರ ಒಂದು ಐಡಿಯಾ ಬಂತು. ಅದೇನು ಅಂತ ನಾನು ಫ್ಯೂಚರಲ್ಲಿ ಹೇಳ್ತೀನಿ. 3ನೇದು, ನಾನು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಬೇಕು ಅನ್ನೋದು ಕೂಡ ನನ್ನ ಆಸೆ. ಅದು ಯಾವ ಬಿಸ್ನೆಸ್ಸು ಅಂತ ನನಗೆ ಐಡಿಯಾ ಇಲ್ಲ, ಬಟ್ ಯಾವುದೇ ಬಿಸ್ನೆಸ್ ಮಾಡಿದ್ರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಬೇಕು 10 ವರ್ಷ ಆದಮೇಲೆ ಅನ್ನೋದೊಂದು ಆಸೆ. ಈ ಥರ ಒಂದು 5-6 ವಿಷಯಗಳು ನನ್ನ ತಲೆಗೆ ಬಂತು. ಖಂಡಿತ ನಿಮಗೂ ಅದು ಬಂದಿರುತ್ತೆ ಅನ್ಕೋತೀನಿ. ಈಗ ನೀವೇನು ಮಾಡಬೇಕು ಈ ಎಕ್ಸ್ಪೆರಿಮೆಂಟಲ್ಲಿ ಅಂದರೆ, ಒಂದೊಂದು ವಿಷಯವಾಗಿ ತೊಗೊಳ್ಳಿ. ನಿಮಗೆ ಹಂಗೆ ಯೋಚನೆ ಮಾಡೋಕ್ಕಾಯ್ತಾ ಮಾಡಿ, ಇಲ್ಲ ನಿಮ್ದು ಯಾರಿಗಾದ್ರೂ ನಿಮಗೆ ಡೈರಿ ಬರೆಯೋ ಒಂದು ಅಭ್ಯಾಸ ಇದ್ದರೆ ಡೈರಿನಲ್ಲಿ ಬರೀರಿ, ಇಲ್ಲ ಸದ್ಯಕ್ಕೆ ಒಂದು ಪೆನ್ನು ಪೇಪರ್ ತೊಗೊಳ್ಳಿ. ಫಸ್ಟ್ ಒಂದೊಂದು ವಿಷಯವಾಗಿ ಬರೀರಿ. ಫಾರ್ ಎಕ್ಸಾಂಪಲ್, ನಾನು 3 ವಿಷಯ ಹೇಳಿದೆ. ಒಂದು, ಹೆಲ್ತಿಯಾಗಿ ಫಿಟ್ ಆಗಿರಬೇಕು ಅನ್ನೋದು 10 ವರ್ಷ ಆದಮೇಲೆ ನನ್ನ ಒಂದು ಆಸೆ. ಅದನ್ನು ನಾನು ಬರಿತೀನಿ ಅಂತ ಇಟ್ಕೊಳ್ಳೋಣ. ಇವಾಗ ನಿಮ್ಮ ಮೈಂಡಲ್ಲಿ ಏನಿದೆ ಅದನ್ನೇ ಬರೀರಿ. 2ನೇದು, ಒಂದಿಷ್ಟು ಅಂತ ದುಡ್ಡು ಸೇರಿಸ್ಬೇಕು ಅನ್ನೋದು ಆಸೆ. ಅದನ್ನು ನಾನು ಬರ್ತಿದ್ದೀನಿ ಅಂತ ಇಟ್ಕೊಳ್ಳಿ. ನೀವು ನೆಕ್ಸ್ಟ್ ನಿಮ್ಮ 2ನೇ ಪಾಯಿಂಟ್ ಬರೀರಿ. 3ನೇದು, ನಾನು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದು ಒಂದು ಆಸೆ ಇದೆ. ನಿಮಗೆ ಏನಿದೆಯೋ ಆ ಥರ ಬರೀರಿ. ಈ ಥರ ಲೈನಾಗಿ ಒಂದು ಲಿಸ್ಟ್ ಬರೀರಿ. ಇವಾಗ ಪೇಜ್ ತಿರುಗಿಸ್ಬಿಟ್ಟು ಆ ಒಂದೊಂದು ಐಟಮ್ಗೂ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಮೊದಲನೇ ವಿಷಯ ಬಂದು ಹೆಲ್ತಿಯಾಗಿ ಫಿಟ್ ಆಗಿರಬೇಕು ಅಂತ. ನಾನು ಇದ್ರ ಬಗ್ಗೆ ಯಾವತ್ತಾದರೂ ಒಂದು ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ ಫ್ಯೂಚರಲ್ಲಿ, ನಾನು ಏನು ಮಾಡಿದೆ ಲಾಸ್ಟ್ 2 ತಿಂಗಳಿಂದ ಅಂತ. ಬಟ್ ಇವಾಗ ಒಂದು ಚಿಕ್ಕ ತುಣುಕನ್ನು ನಾನು ಹೇಳ್ತೀನಿ. ನಾನು ಒಂದು 3 ತಿಂಗಳಿಗೆ ಮುಂಚೆ ತನಕ 92 kg ಇದ್ದೆ. ನಾನು ನಿಮ್ಗೆ ಹೇಳಿದಂಗೆ ಇದನ್ನು ಒಂದು ಆರ್ಟಿಕಲಲ್ಲಿ ಓದಿ ನಾನು ಸ್ವತಃ ಪ್ರಯತ್ನ ಮಾಡಿದ್ದೀನಿ ಈ ಎಕ್ಸ್ಪೆರಿಮೆಂಟ್ನ. ಸೊ ನನಗೆ ಅನ್ನಿಸ್ದಂಗೆ ನಂದು ಫಸ್ಟ್ ಬಂದಿದ್ದೆ ಹೆಲ್ದಿ ಆ್ಯಂಡ್ ಫಿಟ್ ಆಗಿರಬೇಕು ಅಂತ.
ಸೊ ನಾನು ಅಂದ್ಕೊಂಡಿದ್ದು ನನ್ನ ಹೈಟ್ಗೆ, ನಾನು ಹೈಟ್ ಬಂದು 5.7 5.8 ಅಂದಾಜಿದ್ದೀನಿ. ಒಂದು 72 ಕೆ ಜಿ ಇದ್ದರೆ ಅದು ತುಂಬ ಒಳ್ಳೆ ವೆಯ್ಟ್. ಬಟ್ ನಾನು ಈ ಒಂದು 3 ತಿಂಗಳು 4 ತಿಂಗಳ ಮುಂಚೆ 92 ಕೆ ಜಿ ಇದ್ದೆ. ಇವಾಗ ನಾನೇನು ಮಾಡಿದೆ, ಶುರು ಮಾಡಿದೆ ಡಯಟ್ ಮಾಡೋಕ್ಕೆ. ಯಾಕಂದರೆ ನಂಗೆ ಗೊತ್ತಾಯಿತು 10 ವರ್ಷ ಆದಮೇಲೆ ನನ್ನ ಪ್ಲ್ಯಾನ್ ವೆಯ್ಟ್ ಇಷ್ಟಿರಬಾರ್ದು, ಫಿಟ್ಟಾಗಿರಬೇಕು ಅಂತ. ಫಿಟ್ಟಾಗಿರೋದಕ್ಕೆ ಫಸ್ಟ್ ಏನು ಮಾಡಬೇಕು, ನಿಮ್ಮ ಹತ್ರ ಇರೋ ಎಕ್ಸ್ಟ್ರಾ ನಾವು ಸೇರಿಸಿರೋ ಆಸ್ತಿ, ಈ ಮೈಯಲ್ಲಿ ಏನೇನಿದೆ ಎಲ್ಲ ಕರಗಿಸ್ಬೇಕು ಅಲ್ವಾ. ಸೊ ಅದಕ್ಕೆ ನಾನು ಶುರು ಮಾಡಿದೆ. ನಾನು ಏನೂ ಡಯಟ್ ಶುರು ಮಾಡಲಿಲ್ಲ. ಹೋಟೆಲಲ್ಲಿ ತಿನ್ನೋದನ್ನು ಬಿಟ್ಟೆ, ಆಚೆ ತಿನ್ನೋದು ಫುಲ್ ಬಿಟ್ಟೆ, ಜಂಕ್ ತಿನ್ನೋದು ಫುಲ್ ಬಿಟ್ಟೆ. ಮನೇಲಿ ಮಾತ್ರ 3 ಹೊತ್ತು ಒಂದು ಚೂರು ತಿನ್ನೋಕ್ಕೆ ಶುರು ಮಾಡಿದೆ. ನಾನಿವಾಗ ಲೆಟ್ಸೆ ಒಂದು 2 ಪೋರ್ಷನ್ ಊಟ ತಿಂತಿದ್ರೆ ಅದನ್ನು ಒಂದು 3/4 ಪೋರ್ಷನ್ ಮಾಡಿದೆ. ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊಂಬಂದೆ. ಇವಾಗ ಒಂದು 2.5 ತಿಂಗಳಾಗಿದೆ. ನಾನು 92 ಕೆ ಜಿಯಿಂದ ಇವಾಗ ಆಲ್ರೆಡಿ ಒಂದು 84-83 ಕೆ ಜಿಗೆ ಬಂದಿದ್ದೀನಿ. ಸೊ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ. ಸೊ ಈ ಎಕ್ಸ್ಪೆರಿಮೆಂಟ್ ಮಾಡಿ 10 ವರ್ಷ ಆದಮೇಲೆ ನಾನು ಎಲ್ಲಿರಬೇಕು ಅಂದ್ಕೊಂಡು ಅದಕ್ಕೆ ನಾನು ಇವಾಗ ಆಲ್ರೆಡಿ ಶುರು ಮಾಡಿಬಿಟ್ಟೆ. ಸೊ ಎರಡನೇ ಐಡಿಯಾ ಬಂದು ನನ್ನ ಒಂದಿಷ್ಟು ದುಡ್ಡು ಸೇರಿಸ್ಬೇಕು 10 ವರ್ಷದಲ್ಲಿ ಅನ್ನೋದು. ಅದು ಏನು ಅಂತ ನಾನು ಆಮೇಲೆ ಯಾವತ್ತಾದ್ರು ಹೇಳ್ತೀನಿ. ಅದಕ್ಕೂ ಈ ಯೂಟ್ಯೂಬ್ ಚಾನಲ್ಗೂ ಒಂದು ಇಂಪಾರ್ಟೆಂಟ್ ಸಂಬಂಧ ಇದೆ. ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ, ಲಾಸ್ಟಲ್ಲಿ ಇಡೋಣ. 3ನೇ ಪಾಯಿಂಟ್ ಬಂದು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದು. ಇವಾಗ ಆಲ್ರೆಡಿ ನಿಮಗೆ ಗೊತ್ತು, ನಮ್ಮ ತಾಯಿಯವ್ರ ಹೆಸರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಚಿಕ್ಕದಾಗಿ ನಡೀತಿದೆ. ಸೊ ನಾನು ಹೇಳಿದೆ ಅಲ್ವಾ, ಅದಕ್ಕೆ ತುಂಬ ಇನ್ವೆಸ್ಟರ್ಸ್ನ ನನ್ನ ಫ್ರೆಂಡ್ಸ್ ಕಡೆ ನಾನು ನೋಡ್ತೀನಿ, ಪಿಚ್ ಮಾಡ್ತೀನಿ, ದೊಡ್ಡ ಇನ್ವೆಸ್ಟರ್ಗಳ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ದೇವ್ರ ಕಣ್ಣು ತೆಗೆದು ಅದೇನಾದ್ರು ನೆಕ್ಸ್ಟ್ ಒಳ್ಳೆ ಲೆವೆಲ್ಗೆ ಹೋಗಿ ಅದರಿಂದ ನೆಕ್ಸ್ಟ್ ಬಿಸ್ನೆಸ್ ಶುರು ಮಾಡಿದ್ರೆ ಆ ಗೋಲ್ ಮುಟ್ಟುತ್ತೆ. ಇವಾಗ ಅದಕ್ಕೆ ಒಂದು ಚಿಕ್ಕ ಮೆಟ್ಲು ಬಂದು ನನ್ನ ಕರೆಂಟ್ ಇರೋ ನಮ್ಮ ಸೂಪರ್ ಮಾರ್ಕೆಟ್ನ ಸ್ವಲ್ಪ ದೊಡ್ಡ ಲೆವೆಲ್ಗೆ ನೆಕ್ಸ್ಟ್ ತೊಗೊಂಡು ಹೋಗೋದು. ಸೊ ಈ ಥರ ನಿಮಗೆ ಏನೇನು ಐಡಿಯಾಗಳಿದೆ ಬಂದಿದೆ ಅಲ್ವಾ, ಇವಾಗ ನಿಮ್ಮ ಮೈಂಡ್ ನಿಮಗೆ ಹೇಳಿರುತ್ತೆ. ಅದು ಸ್ವಲ್ಪ ಜನಕ್ಕೆ ಮನೆ ಕಟ್ಟೋದಾಗಿರ್ಬೋದು, ಸ್ವಲ್ಪ ಜನಕ್ಕೆ ಮಕ್ಕಳು ಭವಿಷ್ಯ, ಎಜುಕೇಷನ್, ಮದುವೆ ಆಗಿರ್ಬೋದು, ಸ್ವಲ್ಪ ಜನಕ್ಕೆ ದೊಡ್ಡ ಕಾರ್ ತೊಗೊಳ್ಳೋದಾಗಿರ್ಬೋದು, ಸ್ವಲ್ಪ ಜನಕ್ಕೆ ಇಷ್ಟು ದುಡ್ಡು ಸೇರಿಸೋದಿರ್ಬೋದು. ಒಂದು ತಿಳ್ಕೊಳ್ಳಿ, ಇದರಲ್ಲಿ ಯಾವುದೂ ಕರೆಕ್ಟು ತಪ್ಪಿಲ್ಲ. ಇದು ನಿಮ್ಮ ವೈಯಕ್ತಿಕವಾದ ಆಸೆ. ನೀವು ಇದಕ್ಕೆ ಕಷ್ಟಪಡ್ತೀರಾ, ಅದನ್ನು ಅಚೀವ್ ಮಾಡಿದ್ರೆ ನೀವು ಸಂತೋಷವಾಗಿರ್ತೀರ. ಸೊ ಯಾರಿಗೂ ಏನೋ ತಲೆಗೆಡಿಸ್ಕೊಬೇಡಿ. ಅದು ಒಳ್ಳೆ ಆಸೆ ಆಗಿರಬೇಕು ಅಷ್ಟೇ, ಅದನ್ನು ಮಾತ್ರ ನೋಡ್ಕೊಳ್ಳಿ. ಸೊ ಈ ಥರ ನೀವು ಬೆಳೆಯುವಂಥದ್ದು ಏನಾದರೂ ದೊಡ್ಡ ಪ್ರಮೋಷನ್ ಸಿಕ್ಕಿ ದೊಡ್ಡ ಪೋಸ್ಟಿಗೆ ಹೋಗಬೇಕು ಅಂತ ನೀವು ಅನ್ಕೋಬೋದು. ಇವಾಗ ಯಾರಾದರೂ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದರೆ, ನೀವು ಮೇ ಬಿ ಪ್ರಿನ್ಸಿಪಲ್ಲು, ಆ ಥರ ದೊಡ್ಡ ಪೋಸ್ಟಿಗೆ ಹೋಗಬೇಕು ಅಂತ ಆಸೆ ಇರ್ಬೋದು. ಅದಕ್ಕೆ ನಾವು ಇವತ್ತು ಎಲ್ಲಿದ್ದೀವಿ ಅಂತ ಬರೀರಿ. ನಾನು ಹೇಳ್ದಂಗೆ ನೀವು ಆ ಪ್ರಯತ್ನದಲ್ಲಿ ಆಲ್ರೆಡಿ ಇದ್ದರೆ ತುಂಬ ಒಳ್ಳೆಯ ವಿಷಯ ಅದು, ಓಕೆನಾ. ಅದನ್ನು ಕಂಟಿನ್ಯೂ ಮಾಡಿ. ಆ ಪ್ರಯತ್ನದಲ್ಲಿ ನೀವು ಶುರುನೇ ಮಾಡಿಲ್ಲ ಅಂದರೆ ಇವತ್ತಿಂದನೇ ಶುರು ಮಾಡಿ. ಅದನ್ನು ಶುರು ಮಾಡಿ ಎಲ್ಲೋ ಮಧ್ಯ ಇದ್ದೀವಿ ಸರ್, ಅದು ಬಿಡ್ತಿದ್ದೀವಿ, ಅಲ್ಲಿ ಹೋಗ್ತಿದೆ ಅಂದರೆ ಕನ್ಸಿಸ್ಟೆಂಟಾಗಿ ದಿನ ಒಂದೊಂದು ಇಂಪ್ರೂವ್ಮೆಂಟ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡಿ ಕಂಡುಹಿಡಿದು, ಯಾಕಂದರೆ ಒಂದೊಂದು ವಿಷಯಕ್ಕೆ ಒಂದೊಂದು ಇರುತ್ತೆ ಅಲ್ವಾ, ಅದನ್ನು ನೀವು ಇವತ್ತೇ ಅಳವಡಿಸ್ಕೊಳ್ಳಿ. ಇದನ್ನು ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನೀವು 10 ವರ್ಷ ಆದಮೇಲೆ ಏನಾಗಬೇಕು, ಏನೇನು ವಿಷಯ ನಿಮ್ಮ ಹತ್ರ ಇರಬೇಕು ಅಂತ ನಿಮ್ಮ ಮನಸ್ಸು, ನಿಮ್ಮ ಮೈಂಡ್ ನಿಮಗೆ ಇವಾಗ ಹೇಳ್ತು ಆ ಎಕ್ಸ್ಪೆರಿಮೆಂಟಲ್ಲಿ, ಅದು ಎಲ್ಲದಕ್ಕೂ ನೀವು ಅಟ್ಲೀಸ್ಟ್ ವರ್ಷ ಸಮೀಪವಾಗಿ ಹೋಗ್ತಾ ಇರ್ತೀರ. ಒಂದು ಟೈಮ್ ಅಂತ ಬಂದಾಗ ಅದು 10 ವರ್ಷ ಆಗಬೇಕು ಅಂತಿಲ್ಲ, ಇನ್ನು ಬೇಗನೂ ಆಗ್ಬಿಡ್ಬೋದು. ನಾವು ಎಷ್ಟು ಎಫರ್ಟ್ಸ್ ಹಾಕಿರ್ತೀವಿ, ನಮ್ಮ ಎಫರ್ಟ್ಸ್ಗೆ ಯಾವತ್ತೂ ಒಂದು ಪ್ರತಿಫಲ ಇರುತ್ತೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಖಂಡಿತ ನಿಮಗೆ ಅದ್ರ ರಿಟರ್ನ್ಸ್ ಬೇಗ ಬರುತ್ತೆ. ಇದೇ ಒಂದು ಎಕ್ಸ್ಪೆರಿಮೆಂಟ್. ಸೊ ನಾನು ನಿಮ್ಗೆ ಹೇಳಿದೆಲ್ಲ, 2ನೇ ಪಾಯಿಂಟ್ ದುಡ್ಡು ಸೇರಿಸೋದು ನಂದೊಂದು ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಇತ್ತು. ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ತಲೆಯಲ್ಲಿ ಬಂತು ಅಂತ. ಅದಕ್ಕೆ ಫಸ್ಟ್ ಸ್ಟೆಪ್ ನಾನು ತೊಗೊಂಡಿರೋದೆ, ಇನ್ನು 3 ವರ್ಷದಲ್ಲಿ 1 ಕೋಟಿ ಸೇರಿಸಿ, ಅದಾದಮೇಲೆ ಆ 10 ವರ್ಷಕ್ಕೆ ನನ್ನ ಗುರಿ ಏನು ಅದೆಲ್ಲ ನಾನು ಫ್ಯೂಚರಲ್ಲಿ ಹೇಳ್ತೀನಿ, ಅದನ್ನು ಹೇಗೆ ತೊಗೊಂಡು ಹೋಗಬೇಕು ಅಂತ. ಅದರ ಸ್ಟಾರ್ಟಿಂಗ್ ಪಾಯಿಂಟೇ ನಾನು ದುಡ್ಡು ಸೇರ್ಸೋಕ್ಕೆ ಶುರು ಮಾಡಿದ್ದು. ಇವಾಗ ನಾನು ಆಲ್ರೆಡಿ ಹೇಳ್ತಿದ್ದೀನಲ್ಲ, ಈ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಒಂದು ಅಕೌಂಟಬಿಲಿಟಿ ಬರಲಿ, ಡಿಸಿಪ್ಲಿನ್ ಬರಲಿ ಅಂತ. ಇದು ಕೂಡ ಆ ಐಡಿಯಾಯಿಂದ ಬಂದಿರೋ ಒಂದು ಸ್ಟೆಪ್ಪೇ. ಸೊ ಇದು ಬಂದಾಗ ನಿಮಗೆ ಗೊತ್ತು, ಇವತ್ತು ನನ್ನ 3 ವರ್ಷದ ಈ ಜರ್ನಿನಲ್ಲಿ, 1 ಕೋಟಿ ಸೇರಿಸೋ ಜರ್ನಿನಲ್ಲಿ ನಮ್ಮ ಹತ್ರ ಇರೋ ಸದ್ಯಕ್ಕಿರೋ ಒಂದೇ ಸೇವಿಂಗ್ಸ್ ಅಂದರೆ ಮಿಸ್ಟ್ರಿ ಬಾಕ್ಸ್. ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಮಿಸ್ಟ್ರಿ ಬಾಕ್ಸಿಗೆ ದುಡ್ಡು ಹಾಕ್ತಾ ಇದ್ದೀನಿ. ಇವತ್ತು ಇದರಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಒಂದಿದೆ, ದುಡ್ಡು ಹಾಕಾಯಿತು. ಅದೇನು ಅಂದರೆ, ನನ್ನ ಮಗಳು ಇವತ್ತು ನನ್ನ ಹತ್ರ ಬಂದು, ಇವತ್ತು ಅವರ ದೊಡ್ಡಮ್ಮ ಅವರಿಗೆ ಉಗಾದಿ ಹಬ್ಬಕ್ಕೆ ಬಟ್ಟೆ ತೊಗೊಳಕ್ಕೆ ದುಡ್ಡು ಕೊಟ್ಟಿದ್ರು. ಸೊ ಅವಳು ಬಂದು, ಅವಳು ನನ್ನ ವೀಡಿಯೋ ನೋಡ್ತಾಳೆ ಅನ್ಸುತ್ತೆ, ಮೋಸ್ಟ್ಲಿ ನಮ್ಮ ತಾಯಿ ಫೋನಲ್ಲೋ ಇಲ್ಲ ನನ್ನ ವೈಫ್ ಫೋನಲ್ಲೋ ನೋಡ್ತಾಳೆ ಅನ್ಸುತ್ತೆ. ಅವಳು ಬಂದುಬಿಟ್ಟು, ಇವತ್ತು ಈ ದುಡ್ಡು ದೊಡ್ಡಮ್ಮ ಕೊಟ್ಟಿದ್ದಾಳಪ್ಪ, ಬಟ್ ನೀನು ಮಿಸ್ಟ್ರಿ ಬಾಕ್ಸಿಗೆ ಹಾಕು, ಇದು ನೋಡೋಣ ನಿನಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿದ್ಲು. ನಂಗೆ ತುಂಬ ಆಶ್ಚರ್ಯ ಆಯಿತು. ಶಿ ಈಸ್ ಜಸ್ಟ್ ಅಬೌಟ್ 6 years. ಸೊ ನಾನು ಹೇಳಿದ್ನಲ್ಲ, ನಾವು ಮಾಡೋದು ಎಲ್ಲೋ ಯಾರಿಗೋ ಮುಟ್ಟಿದ್ರೆ ಅದು ತುಂಬ ಸಂತೋಷ. ಅದು ನಮ್ಮ ಮನೇಲೇ ಯಾರೋ, ಅದು ನನ್ನ ಮಗಳಿಗೆ ಅದ್ರ ಬಗ್ಗೆ ಅನಿಸಿದೆ ಅಂದರೆ ನನಗೆ ಅದಕ್ಕಿಂತ ಖುಷಿ ಕೊಡೋಂಥ ವಿಷಯ ಬೇರೆ ಯಾವುದೂ ಇಲ್ಲ. ಸೊ ಇವತ್ತು ಇದೊಂದು ಚಿಕ್ಕ ವಿಷಯ ನಡೀತು. ಸೊ ನಾನು ಅವ್ಳಿಗೆ ಹೇಳಿದೆ, ಖಂಡಿತ ನಾನು ವೀಡಿಯೋಲಿ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ನಾನು ಹೇಳ್ತೀನಿ ಅಂತ. ಶಿ ವಾಸ್ ವೆರಿ ಎಕ್ಸೈಟೆಡ್. ಸೊ ಇದನ್ನು ಜಸ್ಟ್ ಹೇಳಿದೆ.
ಈ ಎಕ್ಸ್ಪೆರಿಮೆಂಟ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಫಸ್ಟ್ ಇದನ್ನು ದಯವಿಟ್ಟು ಮಾಡಿ, ಫಾಲೋ ಮಾಡಿ. ಸೆಕೆಂಡ್, ಅದರಲ್ಲಿ ನಿಮ್ಗೆ ಏನೇನು ನಿಮ್ಮ ಮೈಂಡಲ್ಲಿ ಮನಸ್ಸಲ್ಲಿ ಅನ್ನಿಸ್ತೋ ಅದು ಎಲ್ಲದಕ್ಕೂ ಕರೆಕ್ಟಾಗಿ ನೀವು ಆಲ್ರೆಡಿ ಪ್ಲ್ಯಾನ್ ಮಾಡಿದರೆ ಸೂಪರ್, ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ವೆರಿ ಗುಡ್. ಇಲ್ಲಾಂದರೆ ಇವತ್ತಿಂದನೇ ಶುರು ಮಾಡಿ, ತಿರ್ಗಾ ನಾಳೆ ಅನ್ಕೋಬೇಡಿ, ಇವತ್ತಿಂದನೇ ಶುರು ಮಾಡಿ. ಮೂರನೇದು, ಅದನ್ನು ಕನ್ಸಿಸ್ಟೆಂಟಾಗಿ ಆ ಗುರಿ ತಲುಪೋ ತನಕ ಮಾಡಿ. ಇದನ್ನು ನೀವು ಶುರು ಮಾಡಿದ್ರೆ ಏನು ಅನ್ನಿಸ್ತು, ನಿಮಗಿದು ನಿಜವಾಗ್ಲೂ ಒಳ್ಳೆ ಐಡಿಯಾ ಅನ್ನಿಸ್ತಾ ಅಂತ ಕಾಮೆಂಟ್ ಮಾಡಿ. ನಿಮಗಿದು ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ನಾನು ಯಾವಾಗಲೂ ಹೇಳೋ ಥರ ಈ ನನ್ನ ಜರ್ನಿನಲ್ಲಿ ನೀವು ಪಾಲ್ಗೊಳ್ಳಲು, ನಿಮ್ಗೆ ಈ ಥರ ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗಬೇಕು ಅಂದರೆ, ನೀವು ಅದನ್ನು ನಿಮ್ಮ ಜೀವನದಲ್ಲೂ ಅಳವಡಿಸ್ಕೊಂಡು ನೆಕ್ಸ್ಟ್ ನಾವೆಲ್ಲರೂ ಒಟ್ಟಿಗೆ ಬೆಳಿಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನನಗೋಸ್ಕರ ಸ್ವಲ್ಪ ಸೈಡ್ಗಿಟ್ಟು ಇದನ್ನು ಈ ವಿಡಿಯೋನಲ್ಲಿ ಸ್ಪೆಂಡ್ ಮಾಡಿ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಸಂತೋಷ. ಧನ್ಯವಾದಗಳು.